ರಾತ್ರೋರಾತ್ರಿ ಕೊಚ್ಚಿ ಹೋದ ಟಿಬಿ ಡ್ಯಾಂನ ಗೇಟ್. ತುಂಗಭದ್ರಾ ಡ್ಯಾಂನ ಗೇಟ್ ಕೊಚ್ಚಿ ಹೋಗಿದೆ. ರಾತ್ರೋರಾತ್ರಿ ಆಗಿರುವಂತಹ ಈ ಘಟನೆಯಿಂದ ಸ್ಥಳೀಯ ಜನತೆ ಆತಂಕಕ್ಕೊಳಗಾಗಿದ್ದಾರೆ. ಇದೀಗ ನದಿ ಪಾತ್ರದ ಜನರು ಆತಂಕಕ್ಕೆ ಒಳಗಾಗೋದು ಬೇಡ. ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ. ಜನರ ಸುರಕ್ಷತೆಗಾಗಿ ರಾತ್ರಿಯಿಂದ ಮಾಹಿತಿಯನ್ನ ನೀಡಲಾಗಿದೆ. ಕಳೆದ ರಾತ್ರಿ 10 ಗೇಟ್ಗಳಿಂದ ನೀರನ್ನ ಹೊರಬಿಡಲಾಗ್ತಿತ್ತು. ಆದರೆ ಡ್ಯಾಂನ 19ನೇ ಗೇಟ್ನ ಚೈನ್ ಕಟ್ ಆಗಿದೆ. ಗೇಟ್ ಹಾಕಬೇಕಾಗಿದ್ರಿಂದ ನೀರನ್ನ ಹೊರಬಿಡಲಾಗ್ತಾ ಇದೆ. ರೈತರ ಒಂದು ಬೆಳೆಗೆ ನೀರು ನೀಡಲು ಕ್ರಮವನ್ನ ಕೈಗೊಳ್ಳುತ್ತೇವೆ. ನೀರಿನ ಬಗ್ಗೆ ರೈತರು ಗಾಬರಿ ಆಗೋದು ಬೇಡ ಅಂತ ಟಿಬಿ ಡ್ಯಾಂ ಬಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಆತಂಕ ಹೆಚ್ಚಾಗ್ತಿರೋದು ರೈತ ವರ್ಗದಲ್ಲಿ. ನಾವು ನಾಟಿ ಮಾಡಿರುವಂತಹ ಬೆಳೆಗೆ ನೀರು ಇಲ್ಲದೆ ಹೋದ್ರೆ ಏನ್ ಮಾಡೋದು ಅಂತ ಹೇಳಿ ಕಂಗಾಲಾಗಿದ್ದಾರೆ. ರೈತರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ನಾವು ಇದರಲ್ಲಿ ಫುಲ್ ಕೆಪಾಸಿಟಿ 150 TMC ಇದೆ ಅನ್ನೋದು ಗೊತ್ತಿದೆ. ಒಟ್ಟು ಈಗ 10 ಗೇಟ್ ಓಪನ್ ಆಗಿದ್ದರಿಂದ 35 ಒಟ್ಟು 98,000 ಕ್ಯೂಸಿಕ್ಕು ಈಗ ನೀರು ಒಟ್ಟು ಎಲ್ಲ ಕಡೆ ಹೋಗ್ತಾ ಇದೆ. ಇದು ಒಂದೇ 19ರಲ್ಲಿ 35,000 ಕ್ಯೂಸಿಕ್ಕು ಹೋಗ್ತಾ ಇದೆ. ನಮಗೆ ಇನ್ಫ್ಲೋ 28,000 TMC ಈಗ ಬರ್ತಾ ಇದೆ, ಒಳಗಡೆಗೆ ನೀರು ಬರ್ತಾ ಇದೆ. ಸೊ ಈಗ ನಾವು 63ರಿಂದ 53ವರೆಗೂ ಮೇಂಟೈನ್ ಮಾಡಬೇಕು. ಯಾಕೆಂದರೆ ಗೇಟ್ ಹಾಕಬೇಕಲ್ಲ, ಆ ಗೇಟ್ ಹೊಸ ಹಾಕ್ಬೇಕಾದ್ರೆ ಸ್ವಲ್ಪ ಅದನ್ನು ನಾವು ಮೇಂಟೈನ್ ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ನೀರನ್ನು ನಾವು ರಿಲೀಸ್ ಮಾಡ್ತಾ ಇದ್ದೇವೆ. 10ನೇ ತಾರೀಕು ಅಂದರೆ ನಿನ್ನೆ ರಾತ್ರಿ 12:50ರಲ್ಲಿ 10 ಗೇಟ್ಗಳು ಕಾರ್ಯನಿರ್ವಹಿಸ್ತಾ ಇತ್ತು. 10 ಗೇಟಲ್ಲಿ 19ನೇ ಗೇಟ್ ಏನಿದೆ ಅದು ಕೂಡಲೇ ಶೈನ್ ಡ್ಯಾಮೇಜ್ ಆಗಿ ಆ ಗೇಟ್ ಕಟ್ಟಾಗಿ ಹೋಗಿ ಅಲ್ಲಿ ನಿಂತ್ಕೊಂಡಿದೆ. ಅದನ್ನು ತಾವೆಲ್ಲ ನೀವು ನೋಡ್ಬೋದು, ಬಿದ್ದಿದೆ ಅಲ್ಲಿಗೆ. ಕೂಡಲೇ ನಮಗೆ ಭಾಳ ಪ್ರೆಷರ್ ಬಿಲ್ಡಪ್ ಆಗ್ತು. ನಮ್ಮ ಮಂತ್ರಿಗಳು ಕೂಡ ವಿತಿನ್ 1 ಅವರ್ ಅವರು ಇಲ್ಲಿಗೆ ಸ್ಪಾಟಿಗೆ ಕೂಡ ಬಂದರು. ಡ್ಯಾಮ್ಗೆ ಭಾಳ ಡ್ಯಾಮೇಜ್ ಆಗುವಂಥ ಒಂದು ಪರಿಸ್ಥಿತಿ ಕೂಡ ಇತ್ತು. ಕೂಡಲೇ ಅವರೆಲ್ಲ ಸೇರಿ ನಿರ್ಧಾರವನ್ನು ತೆಗೆದುಕೊಂಡು ಎಲ್ಲ ಗೇಟನ್ನು ಓಪನ್ ಮಾಡಲಿಕ್ಕೆ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಇಲ್ಲಾಂದರೆ ನಮಗೆ ಡ್ಯಾಮ್ಗೆ ಹೆಚ್ಚು ಕಮ್ಮಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ. ಟಿಬಿ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಒಡೆದ ಹಿನ್ನೆಲೆ ಬೋರ್ಡ್ ಅಧಿಕಾರಿಗಳ ಜೊತೆ ಸಭೆ ಮಾಡಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಹೊಸಪೇಟೆಯ ವೈಕುಂಠ ಗೆಸ್ಟ್ ಹೌಸ್ನಲ್ಲಿ ಅಧಿಕಾರಿಗಳ ಸಭೆ ನಡೆಯುತ್ತೆ. ಸುಮಾರು 25ಕ್ಕೂ ಹೆಚ್ಚು ಅಧಿಕಾರಿಗಳು ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆಯುವ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಆರಂಭ ಆಗುತ್ತೆ. ನೀರಾವರಿ ಇಲಾಖೆ ಅಧಿಕಾರಿಗಳು ಭಾಗಿಯಾಗ್ತಾರೆ. ಹಾಗೆ ಬಳ್ಳಾರಿ, ವಿಜಯನಗರ, ಕೊಪ್ಪಳ ಶಾಸಕರು, ಸಂಸದರ ಉಪಸ್ಥಿತಿಯೂ ಕೂಡ ಇರುತ್ತೆ. ಡ್ಯಾಂ ಭೇಟಿ ಬಳಿಕ ಸಭೆಯಲ್ಲಿ ಘಟನೆಯ ಬಗ್ಗೆ ಮಾಹಿತಿಯನ್ನ ಪಡಿತಾರೆ. ಜಲಾಶಯಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿಯನ್ನ ಕೊಟ್ಟಂತಹ ಕ್ಷಣ ನೀರಾವರಿ ಸಚಿವರು ಆಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಏನಾಗಿದೆ, ಯಾಕೆ ಈ ರೀತಿ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನಿನ್ನೆ ರಾತ್ರಿಯೇ ಪಡೆದ್ರು. ಇದೀಗ ಅಲ್ಲಿನ ಪರಿಸ್ಥಿತಿಯನ್ನ ಅವಲೋಕಿಸೋದಕ್ಕೋಸ್ಕರ ನೇರವಾಗಿ ಭೇಟಿಯನ್ನ ಕೊಟ್ಟಿದ್ರು. ವಾಸ್ತವ ಸ್ಥಿತಿಯ ಅರಿವಾಗಿದೆ. ಹಾಗಾಗಿ ಮುಂದೆ ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ಳಬೇಕು, ಹೇಗೆ ಆಗಿರುವಂತಹ ಈ ಒಂದು ಸಮಸ್ಯೆಯನ್ನು ಸರಿಪಡಿಸಬೇಕು, ಜೊತೆಗೆ ರೈತರಲ್ಲಿ ಒಂದು ಭರವಸೆಯನ್ನ ಮೂಡಿಸಬೇಕಿದೆ, ಧೈರ್ಯ ತುಂಬಬೇಕಿದೆ. ಆ ಕೆಲಸವನ್ನ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿಯ ಸಂದರ್ಭದಲ್ಲಿ ಮಾಡಿದ್ದಾರೆ. ಯಾರೂ ಕೂಡ ಆತಂಕಕ್ಕೆ ಒಳಗಾಗುವುದು ಬೇಡ, ಎಲ್ಲವೂ ಕೂಡ ಸರಿ ಹೋಗುತ್ತೆ. ರೈತರ ಹಿತದೃಷ್ಟಿಯಿಂದ ನಮ್ಮ ಸರ್ಕಾರ ಏನು ಕ್ರಮವನ್ನು ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ಳುತ್ತೆ. ಆದಷ್ಟು ಬೇಗ ಆಗಿರುವ ಸಮಸ್ಯೆಯನ್ನ ಸರಿಪಡಿಸ್ತೀವಿ ಅನ್ನೋ ಭರವಸೆಯನ್ನ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದೇ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಅಧಿಕಾರಿಗಳಿಂದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ರಾತ್ರೋರಾತ್ರಿ ಆಗಿರುವಂತಹ ಘಟನೆ ಇದೀಗ ಬಹಳ ಆತಂಕಕ್ಕೆ ಕಾರಣವಾಗಿದೆ. ಗೇಟ್ ನಂಬರ್ 19 ಕೊಚ್ಚಿ ಹೋಗಿದೆ. ಆ ಗೇಟ್ ಬಿದ್ದಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಅವರು ಮಾಹಿತಿಯನ್ನ ತಿಳಿಸಿದ್ರು. ಆಗಿರುವಂತಹ ಸಮಸ್ಯೆಯನ್ನು ಆದಷ್ಟು ಬೇಗ ಸರಿಪಡಿಸ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ವಿನಾಯಕ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಕಲ್ಯಾಣ ಕರ್ನಾಟಕದ ಜೀವನಾಡಿಗಿರುವ ತುಂಗಭದ್ರಾ ಡ್ಯಾಮ್ನ ಒಂದು ಗೇಟ್ ಈಗಾಗಲೇ ಕಿತ್ತು ಹೋಗಿರುವಂಥದ್ದು ತಾವು ದೃಷ್ಟಿಯಲ್ಲಿ ಕೂಡ ಗಮನಿಸಬಹುದು. ಅಂದರೆ ತುಂಗಭದ್ರಾ ಡ್ಯಾಮ್ನ ಒಂದು ವಿಹಂಗಮ ನೋಟವನ್ನು ನಾವು ತೋರಿಸ್ತಾ ಇದ್ದೀವಿ. ಸುಮಾರು 105 TMC ವರೆಗೂ ನೀರನ್ನು ಸಂಗ್ರಹ ಮಾಡುವಂಥ ಸಾಮರ್ಥ್ಯ ಹೊಂದಿರತಕ್ಕಂಥ ಅತಿ ದೊಡ್ಡ
ಡ್ಯಾಮ್ ಇದು. ಈ ಡ್ಯಾಮ್ನ 32 ಗೇಟ್ಗಳಲ್ಲಿ 19ನೇ ಗೇಟು ಸಂಪೂರ್ಣವಾಗಿ ಕಿತ್ತು ಹೋಗಿರುವಂಥದ್ದು. ಅಂದರೆ ಪ್ರಮುಖವಾಗಿ ನೀರಿನ ರಭಸಕ್ಕೆ ಅಂದರೆ ಒಳಹರಿವು ಅತಿ ಹೆಚ್ಚು ಪ್ರಮಾಣದಲ್ಲಿರುವುದಾಗಿ ಒಂದು 19ನೇ ಗೇಟು ಕಿತ್ತು ಹೋಗಿರುವಂಥದ್ದು. ಹೀಗಾಗಿ 19 ಗೇಟ್ ಕಿತ್ತಿರುವುದಾಗಿ ಸಾಕಷ್ಟು ಪ್ರಮಾಣದ ನೀರನ್ನು ತುಂಗಭದ್ರಾ ನದಿಗೆ ಹರಿಬಿಡಲಾಗ್ತಾ ಇದೆ. ಅಂದರೆ ಪ್ರಮುಖವಾಗಿ ಈಗ 102 TMC ಈಗಾಗಲೇ ಸಂಗ್ರಹ ಆಗಿತ್ತು. ಅಂದರೆ ಪ್ರಮುಖ 103 TMC ವರೆಗೂ ಸಾಮರ್ಥ್ಯವನ್ನು ಸಂಗ್ರಹ ಮಾಡ್ಕೊಳ್ತಾ ಇದ್ರು. ಆದರೆ ಈಗ ಒಂದು ಗೇಟ್ ಸಮಸ್ಯೆ ಆಗಿರೋದಾಗಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬಿಡ್ತಾ ಇದ್ದಾರೆ. ಈ ಒಂದು ವೇಳೆ ಆ ಗೇಟನ್ನು ಸರಿಪಡಿಸಬೇಕಾದ್ರೆ ಸುಮಾರು 65 TMC ನೀರನ್ನು ಬಿಡಬೇಕಾಗುತ್ತೆ ಅನ್ನೋದನ್ನು ಕೂಡ ಈಗಾಗಲೇ ತಂತ್ರಜ್ಞರು ಹೇಳಿರುವಂಥದ್ದು. ಹೀಗಾಗಿ ಕಲ್ಯಾಣ ಕರ್ನಾಟಕ ಜೀವನಾಡಿಗಿರುವಂಥ ತುಂಗಭದ್ರಾ ಡ್ಯಾಮ್ನ ಸಂಪೂರ್ಣ ಖಾಲಿಯಾಗುವಂಥ ಆತಂಕ ಈಗಾಗಲೇ ಶುರುವಾಗಿರುತ್ತದೆ. ಜೊತೆಗೆ ಅಷ್ಟು ಪ್ರಮಾಣದಲ್ಲಿ ನೀರು ಬಿಟ್ಟರೆ ಈ ತುಂಗಭದ್ರಾಗೆ ಹೊಂದಿಕೊಂಡಿರತಕ್ಕಂಥ ಸಾಕಷ್ಟು ಗ್ರಾಮಗಳಿದ್ದಾವೆ ಮತ್ತು ರೈತರ ಹೊಲಗದ್ದೆಗಳಿದ್ದಾವೆ, ಸಂಪೂರ್ಣ ಕೂಡ ಮುಳುಗಿ ನಾಶವಾಗುವಂಥ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು. ಹೀಗಾಗಿ ಅದನ್ನು ಹೇಗಾದರೂ ಮಾಡಿ ಆ ಗೇಟನ್ನು ಸರಿಪಡಿಸಬೇಕು ಮತ್ತು ಹಂತ ಹಂತವಾಗಿ ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಹೊರಬಿಡಬೇಕು. ಜೊತೆಗೆ ಮುಂದಿನ 1 ವರ್ಷಗಳ ಕಾಲ ನೀರು ಸಾಕಷ್ಟು ಬೇಕಾಗುತ್ತೆ. ಯಾಕಂದರೆ 7 ಜಿಲ್ಲೆಗಳು ಈ ತುಂಗಭದ್ರಾ ಡ್ಯಾಮ್ನ ನೀರನ್ನೇ ಅವಲಂಬಿಸಿದ್ದಾವೆ. ಹೀಗಾಗಿ ನೀರು ಕೂಡ ಅಷ್ಟೇ ಅವಶ್ಯಕತೆವಾಗಿರುವಂಥದ್ದು. ಹೀಗಾಗಿ ಒಂದು ರೀತಿಯಾಗಿರ್ತಕ್ಕಂಥ ಸೂಕ್ತ ವ್ಯವಸ್ಥೆ ಮಾಡುವ ಮೂಲಕವಾಗಿ ಅದನ್ನು ಗೇಟ್ ಸರಿಪಡಿಸುವ ಮೂಲಕ ನೀರನ್ನು ಸಂಗ್ರಹ ಮಾಡಬೇಕು ಅನ್ನೋದನ್ನು ಇಲ್ಲಿರ್ತಕ್ಕಂಥ ಜನರು ಕೂಡ ಹೇಳ್ತಾ ಇರುವಂಥದ್ದು. ಮತ್ತು ಜೊತೆಗೆ ಸುಮಾರು ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ ಡ್ಯಾಮ್ ನಿರ್ವಹಣೆ ಮಾಡಲಿಕ್ಕೋಸ್ಕರ ಸರ್ಕಾರ ಅನುದಾನ ಕೊಡುತ್ತೆ. ಆದರೆ ಈ ವರ್ಷ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅನ್ನೋದು ದಟ್ಟವಾಗಿ ಕಾಣ್ತಾ ಇದೆ. ಕಾರಣ ಅಂತಂದರೆ ಈಗ ಒಂದು ಕ್ರಸ್ಟ್ ಗೇಟ್ ಮುರಿದು ಹೋಗಿರುವಂಥದ್ದು ಮತ್ತು ಅತಿ ಹೆಚ್ಚು ಪ್ರಮಾಣದಲ್ಲಿ ನೀರು ಹೊರಬರ್ತಾ ಇರೋದಾಗಿ ಇನ್ನು ಉಳಿದ ಗೇಟ್ಗಳ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಈ ಡ್ಯಾಮ್ನ ಪರಿಶೀಲನೆ ಮಾಡೋಕ್ಕೋಸ್ಕರ ಈಗ DCM DKC ಅವರು ಕೂಡ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಅಧಿಕಾರಿಗಳೊಂದಿಗೆ ತುರ್ತು ಸಭೆ ಮಾಡುವ ಮೂಲಕವಾಗಿ ಇರತಕ್ಕಂಥ ಸಮಸ್ಯೆಯನ್ನು ಹೇಗೆ ನಿವಾರಣೆ ಮಾಡಬೇಕು ಅನ್ನೋ ಕೂಡ ಚರ್ಚೆ ಕೂಡ ಮಾಡ್ತಾರೆ. ಅಂದರೆ ಒಟ್ಟಿನಲ್ಲಿ ಬಳ್ಳಾರಿ ಮತ್ತು ರಾಯಚೂರು ಕಲ್ಯಾಣ ಕರ್ನಾಟಕದ ಜೀವನಾಡಿಯಾಗಿರುವಂತಹ ತುಂಗಭದ್ರಾ ಡ್ಯಾಮ್ಗೆ ಅದರಲ್ಲೂ ಕೂಡ 19ನೇ ಗೇಟು ಈಗಾಗಲೇ ನೀರಿನ ರಭಸಕ್ಕೆ ಮತ್ತು ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದಾಗಿ 19ನೇ ಗೇಟ್ ಕಿತ್ತೋಗಿರುವಂಥದ್ದು. ಮುಂದಿನ 32 ಗೇಟ್ಗಳ ಪರಿಸ್ಥಿತಿ ಹೇಗಿದೆ ಅನ್ನೋದು ಕೂಡ ಅವಲೋಕನೆ ಮಾಡಬೇಕಾಗುತ್ತೆ. ಯಾಕಂತಂದರೆ ಒಂದೇ ಸಮಯವಾಗಿ ಸಾಕಷ್ಟು ಪ್ರಮಾಣದ ನೀರು ಹೊರಹೋದ್ರೆ ಇದಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಸಾಕಷ್ಟು ಗ್ರಾಮಗಳು ಮತ್ತು ಹೊಲಗದ್ದೆಗಳು ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ. ಈಗಾಗಲೇ ಇದರ ಕುರಿತು ಪರಿಶೀಲನೆ ಮಾಡೋಕ್ಕೋಸ್ಕರ DCM DKC ಬರ್ತಾರೆ. ಮುಂದೆ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಸಂತೋಷ್ ವಿನಾಯಕ ಬಡಿಗೆ TV9 ಬಳ್ಳಾರಿ.